ಬಿಕ್ಕಟ್ಟು, ಹಿಂಸಾಚಾರ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಭಾರತದ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳಿಗೆ ಬಂದುಬಿಟ್ಟಿದೆ. 21ನೇ ಶತಮಾನದಲ್ಲಿ ಭಾರತದ ನೆರೆಯ ರಾಷ್ಟ್ರಗಳಿಗೆ ಯಾಕಿಂತ ಪರಿಸ್ಥಿತಿ ಉಂಟಾಗಿದೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಅರಾಜಕತೆ, ಆಕ್ರೋಶ, ದಂಗೆ, ಆರ್ಥಿಕ ಬಿಕ್ಕಟ್ಟು, ಹಿಂಸಾಚಾರ, ಜನರ ಆಕ್ರೋಶ ಭಾರತದ ಅಕ್ಕಪಕ್ಕ ಇನ್ನು ಸುತ್ತಮುತ್ತ ಇರುವ ನೆರೆಯ ರಾಷ್ಟ್ರಗಳಲ್ಲಿ ದಗ 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 ಅಂತ ಹೊತ್ತಿ ಉರಿತಾ ಇದೆ. ಒಂದು ಕಡೆಯಲ್ಲಿ ಪ್ರಧಾನ ಮಂತ್ರಿಗಳ ಮನೆಗೆ ನುಗ್ಗಿ ಅವರ ಬೆಡ್ರೂಮ್ ಅಲ್ಲೇ ಕೂತು ಫೋಟೋಸ್ಗಳನ್ನ ಹಾಕ್ತಿದ್ದಾರೆ, ವಿಡಿಯೋಸ್ಗಳನ್ನ ಮಾಡ್ತಿದ್ದಾರೆ. ಇನ್ನು ಕೆಲವು ರಾಷ್ಟ್ರಗಳಂತೂ ಅಕ್ಷರಶಃ ದಿವಾಳಿ ಆಗಿಬಿಟ್ಟಿದೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ಭಾರತದ ಅಕ್ಕಪಕ್ಕ ಇರುವಂತಹ ರಾಷ್ಟ್ರಗಳಿಗೆ ಬಂದುಬಿಟ್ಟಿದೆ. ಅತ್ತ ಶ್ರೀಲಂಕಾ, ಇನ್ನೊಂದು ಕಡೆ ಪಾಕಿಸ್ತಾನ್, ಈಗಿನ ಬಾಂಗ್ಲಾದೇಶ್, ಮಯನ್ಮಾರ್, ನೇಪಾಲ್, ಅಫ್ಘಾನಿಸ್ತಾನ್, ಅಕ್ಕಪಕ್ಕ ಇರುವಂತಹ ಎಲ್ಲ ರಾಷ್ಟ್ರಗಳು ಒಂದಲ್ಲ ಒಂದು ಸಮಸ್ಯೆಗಳು, ಬಿಕ್ಕಟ್ಟು, ಹಿಂಸಾಚಾರ ದಗ ದಗ ಅಂತಾನೆ ಕುದಿತಾ ಇದೆ. ಅಲ್ಲಿನ ಜನರಂತೂ ಅಕ್ಷರಶಃ ನಲುಗಿ ಹೋಗಿಬಿಟ್ಟಿದ್ದಾರೆ. 21ನೇ ಶತಮಾನದಲ್ಲಿ ಭಾರತದ ನೆರೆಯ ರಾಷ್ಟ್ರಗಳಿಗೆ ಯಾಕಿಂತ ಪರಿಸ್ಥಿತಿ ಉಂಟಾಗಿದೆ? ಇತ್ತೀಚೆಗೆ ಬಾಂಗ್ಲಾದೇಶದ ಪರಿಸ್ಥಿತಿ ಅಂತೂ ನಿಮಗೆ ಗೊತ್ತೇನೇ ಇದೆ. ಯಾಕೆ ಹೀಗಾಗ್ತಾ ಇದೆ? ಇವೆಲ್ಲದಕ್ಕೂ ಏನು ಕಾರಣ? ಇದರ ಜೊತೆಯಲ್ಲಿ ಇವೆಲ್ಲ ನೆರೆಯ ರಾಷ್ಟ್ರಗಳ ಇಂಥ ಸಮಸ್ಯೆಯಿಂದ ಭಾರತಕ್ಕೇನಾದರೂ ದೊಡ್ಡ ಖಂಡಾಂತರ ಕಾದಿದೆಯೇನೋ? ಇವೆಲ್ಲದ ಕುರಿತಂತೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ದೇಶ ಮತ್ತು ದುಸ್ಥಿತಿ. ಶ್ರೀಲಂಕಾ ಅಧ್ಯಕ್ಷ ಗೊಟಬಾಯ ರಾಜಪಕ್ಸೆ ವಿರುದ್ಧ ದಂಗೆ. ಶ್ರೀಲಂಕಾದ ಅಧ್ಯಕ್ಷನ ವಿರುದ್ಧ ದಂಗೆ ಎದ್ದೇಳಿತು. ಗೊಟಬಾಯ ನೀತಿಗಳಿಂದ ಆರ್ಥಿಕ ಮುಗ್ಗಟ್ಟು. ಅಧ್ಯಕ್ಷರ ನೀತಿಗಳಿಂದ ಆರ್ಥಿಕ ಸಮಸ್ಯೆಗಳು ಶುರುವಾಗಿ ಬಿಡ್ತು. ಶ್ರೀಲಂಕಾ 50 ಬಿಲಿಯನ್ US$ಗೂ ಅಧಿಕ ವಿದೇಶಿ ಸಾಲ. ಭಾರತದ ರೂಪಾಯಿ ಲೆಕ್ಕದಲ್ಲಿ ಇದು 4 ಲಕ್ಷ ಕೋಟಿ. ಶ್ರೀಲಂಕಾದ ಆರ್ಥಿಕತೆಗೆ ಇದು ಬಹು ದೊಡ್ಡ ಮೊತ್ತ. 50 ಬಿಲಿಯನ್ US ಸಾಲ ಏನಿದೆಯಲ್ಲ, ಇದು ಶ್ರೀಲಂಕಾದ ಆರ್ಥಿಕ ಸ್ಥಿತಿಯನ್ನ ಅಕ್ಷರಶಃ ನಲುಗಿಸಿತ್ತು. ಶ್ರೀಲಂಕಾ GDP ಇರುವುದೇ $84 ಬಿಲಿಯನ್. ಅಂದರೆ ಅದರ GDPಯ ಮುಕ್ಕಾಲು ಭಾಗ ಸಾಲವೇ ಇದೆ. ತಪ್ಪು ನೀತಿಗಳಿಂದ ಆರ್ಥಿಕ ಬಿಕ್ಕಟ್ಟು, ಅಗತ್ಯ ವಸ್ತುಗಳ ಅಭಾವ, ಆರ್ಥಿಕವಾಗಿ ದಿವಾಳಿ ಆಗ್ತಾ ಜನಜೀವನವೇ ಅಸ್ತವ್ಯಸ್ತವಾಗಿತ್ತು. ಇದರಿಂದ ಅಧ್ಯಕ್ಷರ ವಿರುದ್ಧ ದಂಗೆ, ಗೊಟಬಾಯ ಪರಾರಿ. ಆರ್ಥಿಕ ಸಮಸ್ಯೆಗಳು ಎದ್ದೇಳುತ್ತಾ ಅಲ್ಲಿನ ಅಧ್ಯಕ್ಷ ಗೊಟಬಾಯಿ ಪರಾರಿಯಾಗ್ತಾರೆ. ಅಕ್ಷರಶಃ ದೇಶವೇ ನಲುಗಿ ಹೋಗುತ್ತೆ. ದೇಶ ಮತ್ತು ದುಸ್ಥಿತಿ. ಪಾಕಿಸ್ತಾನ. ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನ. ಭ್ರಷ್ಟಾಚಾರ ಪ್ರಕರಣದಲ್ಲಿ 3 ವರ್ಷ ಜೈಲು ಶಿಕ್ಷೆ. ಪುಕ್ಕಟ್ಟೆ ಉಡುಗೊರೆಗಳನ್ನ ಅಕ್ರಮವಾಗಿ ಮಾರಾಟ. ಅಕ್ರಮವಾಗಿ ಮಾರಾಟ ಮಾಡಿದ ಪ್ರಕರಣದಲ್ಲಿ ತಪ್ಪಿತಸ್ಥ. ರಾಜಕೀಯದಿಂದಲೂ ಇಮ್ರಾನ್ ಖಾನ್ ನಿರ್ಬಂಧ. ರಾಜಕೀಯ ಕ್ಷಿಪ್ರ ಕ್ರಾಂತಿ ಮೂಲಕ ಅರಾಜಕತೆ. ಇಮ್ರಾನ್ ಪದಚ್ಯುತಿಗೊಳಿಸಿ ಶಹಬಾಜ್ ಅಧಿಕಾರಕ್ಕೆ. ಅಂದಿನ ವಿರೋಧ ಪಕ್ಷದಲ್ಲಿದ್ದಂತ ಶಹಬಾಜ್ ಇವೆಲ್ಲವನ್ನ ಸರಿಯಾಗಿ ರೂಪಿಸಿಕೊಂಡು ಅಧಿಕಾರದ ಗದ್ದುಗೆಯನ್ನ ಏರ್ತಾರೆ. ಇನ್ನು ಅಲ್ಲಿನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬಂಧನವಾಗುತ್ತೆ, ಜೈಲು ಶಿಕ್ಷೆ ಕೂಡ ಆಗುತ್ತೆ. ಅಲ್ಲಿಂದ ಪಾಕಿಸ್ತಾನದ ರಾಜಕೀಯ ಚಿತ್ರಣವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ದೇಶ ಮತ್ತು ದುಸ್ಥಿತಿ. ನೇಪಾಳ. ಮಿತ್ರ ಪಕ್ಷಗಳಿಂದಲೇ ಪ್ರಚಂಡ ಸರ್ಕಾರ ಪತನ.
ಪ್ರಚಂಡ ಸರ್ಕಾರ ಪತನಗೊಳಿಸಿ ಹೊಸ ಸರ್ಕಾರ ರಚನೆ. ಪ್ರಚಂಡ ಸಂಪುಟದಲ್ಲಿದ್ದ 8 ಮಂತ್ರಿಗಳು ರಾಜೀನಾಮೆ. ರಾಜೀನಾಮೆಯಿಂದ ಅಲ್ಪ ಮತಕ್ಕೆ ಕುಸಿದ ಸರ್ಕಾರ. ಪ್ರಚಂಡಕ್ಕೆ ಕೈಕೊಟ್ಟಿದ್ದ ಸಿಪಿಎನ್ ಯುಎಂಎಲ್ ಪಕ್ಷ. ನೇಪಾಳದಲ್ಲಿ ಪದೇ ಪದೇ ಸರ್ಕಾರ ಬದಲಾವಣೆ. ಸರ್ಕಾರಗಳ ಬದಲಾವಣೆಗಳಿಂದ ರಾಜಕೀಯ ಅಸ್ಥಿರತೆ. ರಾಜಕೀಯದ ದಂಗಲ್ನಿಂದ ಅಲ್ಲಿನ ದೇಶದ ಇಡೀ ಚಿತ್ರಣವೇ ಬದಲಾಗಿ ಹೋಯಿತು. ಸರ್ಕಾರಗಳ ಬದಲಾವಣೆಯಿಂದ ರಾಜಕೀಯ ಅಸ್ಥಿರತೆ ಶುರುವಾಯಿತು. ದೇಶ ಮತ್ತು ದುಸ್ಥಿತಿ ಮಾಲ್ಡೀವ್ಸ್. ಭಾರತದ ಪರವಿದ್ದ ನಶೀದ್ ಸರ್ಕಾರ ಪತನ. ಭಾರತ ವಿರೋಧಿ ಮುಯಿಜು ಸರ್ಕಾರ ಸ್ಥಾಪನೆಯಾಗುತ್ತೆ. ಭಾರತದ ವಿರೋಧಿ ನಿಲುವಿನಿಂದ ಬಿಕ್ಕಟ್ಟು. ಭಾರತ ಪರವಾಗಿದ್ದಂತಹ ನಶೀದ್ ಸರ್ಕಾರ ಪತನವಾಗುತ್ತೆ. ಇನ್ನು ಭಾರತ ವಿರೋಧಿ ಮತ್ತು ಚೀನಾ ಕಡೆ ಜಾಸ್ತಿ ಒಲವನ್ನ ಹೊಂದಿದ್ದಂತಹ ಮುಯಿಜಿ ಸರ್ಕಾರ ಸ್ಥಾಪನೆಯಾಗುತ್ತೆ. ಮಾಲ್ಡೀವ್ಸ್ ವಿರುದ್ಧ ಭಾರತೀಯರ ಕ್ಯಾಂಪೇನ್. ಮಾಲ್ಡೀವ್ಸ್ ಪ್ರವಾಸ ಬಾಯ್ಕಾಟ್ ಅಭಿಯಾನ. ಇದರಿಂದ ಮಾಲ್ಡೀವ್ಸ್ ಆರ್ಥಿಕತೆಗೆ ಭಾರಿ ಹೊಡೆತ. ಭಾರತ ವಿರೋಧಿ ಸರ್ಕಾರ ಸ್ಥಾಪನೆ ಆಗ್ತಿದ್ದಂತೆ ಮಾಲ್ಡೀವ್ಸ್ನಲ್ಲಿ ಮಹತ್ವದ ಬದಲಾವಣೆಯಾಗುತ್ತೆ. ಭಾರತ ಪರವಿದ್ದಂಥ ಯೋಜನೆಗಳು ಕೈ ತಪ್ಪುತ್ತೆ. ಇನ್ನು ರಾಜತಾಂತ್ರಿಕವಾಗಿ ಅನೇಕ ಸವಾಲುಗಳು ಬಿಕ್ಕಟ್ಟುಗಳು ಎದುರಾಗುತ್ತೆ. ಇನ್ನು ಮಾಲ್ಡೀವ್ಸ್ ವಿರುದ್ಧ ಭಾರತೀಯರ ಕ್ಯಾಂಪೇನ್ ಕೂಡ ಶುರುವಾಗುತ್ತೆ. ಮಾಲ್ಡೀವ್ಸ್ ಪ್ರವಾಸದ ಬಾಯ್ಕಾಟ್ ಅಭಿಯಾನದಿಂದ ಮಾಲ್ಡೀವ್ಸ್ಗೆ ದೊಡ್ಡ ಮಟ್ಟದ ಆರ್ಥಿಕತೆಯ ಸವಾಲಾಗುತ್ತೆ. ದೇಶ ಮತ್ತು ದುಸ್ಥಿತಿ ಮ್ಯಾನ್ಮಾರ್. ಮ್ಯಾನ್ಮಾರ್ನಲ್ಲಿ ನಿರಂತರ ರಾಜಕೀಯ ಅನಿಶ್ಚಿತತೆ. ಹಿಂಸಾಚಾರ, ದುರ್ಬಲಗೊಳ್ಳುತ್ತಿರುವ ಆರ್ಥಿಕತೆ. ರೋಹಿಂಗ್ಯಾ ಮುಸ್ಲಿಮರ ವಿರುದ್ಧ ದಮನಕಾರಿ ನೀತಿ. ಪದೇ ಪದೇ ಸರ್ಕಾರಗಳ ಪತನದಿಂದ ಸಂಕಷ್ಟ. ಹೀಗಾಗಿ ಸರ್ಕಾರವನ್ನ ಕಿತ್ತು ಸೇನೆಯಿಂದಲೇ ಆಡಳಿತ. ಮ್ಯಾನ್ಮಾರ್ ಚಿತ್ರಣವು ಹಾಗೆ. ಅಲ್ಲಿನ ರಾಜಕೀಯ ಅನಿಶ್ಚಿತತೆಯಿಂದ ಹಿಂಸಾಚಾರ, ಆರ್ಥಿಕತೆಯ ಬಿಕ್ಕಟ್ಟು ಇವೆಲ್ಲವೂ ಕೂಡ ಶುರುವಾಗುತ್ತೆ. ಇನ್ನು ಬಹಳ ಪ್ರಮುಖವಾಗಿ ಮ್ಯಾನ್ಮಾರ್ನಲ್ಲಿ ರೋಹಿಂಗ್ಯಾ ಮುಸ್ಲಿಮರ ವಿರುದ್ಧ ದಮನಕಾರಿ ನೀತಿಗಳಾಗುತ್ತೆ. ಇಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದೇ ರೋಹಿಂಗ್ಯಾ ಮುಸ್ಲಿಮರ ಕುರಿತಾದಂಥ ವಿಚಾರ. ರಾಜಕೀಯವಾಗಿಯೂ ರೋಹಿಂಗ್ಯಾ ಮುಸ್ಲಿಮರ ಪರ ಮತ್ತು ವಿರೋಧ ದೊಡ್ಡ ಮಟ್ಟದ ವೋಟ್ ಬ್ಯಾಂಕ್ ಪೊಲಿಟಿಕ್ಸೇ ನಡೆಯುತ್ತೆ. ಹೀಗಾಗಿ ಅಲ್ಲಿನ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಸರ್ಕಾರವನ್ನ ಕಿತ್ತು ಸೇನೆಯಿಂದಲೇ ಆಡಳಿತದ ತಾಂಡವ ಆಟ ಶುರುವಾಗುತ್ತೆ. ಇವೆಲ್ಲ ದೇಶಗಳ ದುಸ್ಥಿತಿಯನ್ನ ಗಮನಿಸಿದ್ರಿ. ಆದ್ರೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನುವಂತೆ ಅಫ್ಘಾನಿಸ್ತಾನ ಇವೆಲ್ಲ ನೆರೆಯ ರಾಷ್ಟ್ರಗಳಿಗಿಂತ ಕೊಂಚ ಅಲ್ಲ, ಸಂಪೂರ್ಣವಾಗಿಯೇ ವಿಭಿನ್ನವಾಗಿರುವಂತಹ ದೇಶನೇ ಹೌದು. ಇಲ್ಲಿ ಸರ್ಕಾರ ಇಲ್ಲ. ಸರ್ಕಾರ ಒಂದ್ಸಲ ಬರುತ್ತೆ ಹೋಗುತ್ತೆ. ಆದ್ರೆ ಅಲ್ಲಿ ನಾವೇ ಶಾಶ್ವತ ಅನ್ನುವ ರೀತಿಯಲ್ಲಿ ತಾಲಿಬಾನ್ ಆಡಳಿತ, ಅವರ ಆಕ್ರೋಶ, ಅಟ್ಟಹಾಸ ತಾಂಡವ ಆಡ್ತಾ ಇದೆ. ಅದು ಆರ್ಥಿಕವಾಗಿ ದಿವಾಳಿ ಆಗಿಬಿಟ್ಟಿದೆ. ರಾಜತಾಂತ್ರಿಕ ಅಂತೂ ಅಕ್ಷರಶಃ ಅಲ್ಲಿ ಇಲ್ವೇ ಇಲ್ಲ. ಇವೆಲ್ಲದರ ನಡುವೆ ಅಫ್ಘಾನಿಸ್ತಾನ್ ಅಕ್ಷರಶಃ ನಲುಗಿ ಹೋಗಿಬಿಟ್ಟಿದೆ. ಸಂಪೂರ್ಣ ಅಲ್ಲಿ ಆರ್ಥಿಕ ದಿವಾಳಿಯಾಗಿದೆ. ಸರ್ಕಾರ ರಚನೆ ಆಗುವಂತ ಮಾತೇ ಇಲ್ಲ. ಪ್ರತಿ ಬಾರಿ ಸರ್ಕಾರದ ಕ್ಯಾಬಿನೆಟ್ ಇದ್ರೆ ಬೇರೆ ಬೇರೆ ದೇಶಗಳಲ್ಲಿ, ಅಲ್ಲಿ ತಾಲಿಬಾನ್ ಕ್ಯಾಬಿನೆಟ್ ದೇಶವನ್ನ ಆಳ್ತಾ ಇದೆ. ಇದು ಭಾರತದ ಅಕ್ಕಪಕ್ಕ ಇರುವಂತಹ ನೆರೆಯ ರಾಷ್ಟ್ರಗಳ ಚಿತ್ರಣವಾಗಿದೆ. ಇವೆಲ್ಲ ದೇಶಗಳ ಸಾಲಿಗೆ ಮತ್ತೊಂದು ಸೇರ್ಪಡೆ ಎನ್ನುವಂತೆ ಬಾಂಗ್ಲಾದೇಶದ ಪರಿಸ್ಥಿತಿ ಕೂಡ ಆಗಿದೆ. ಬಾಂಗ್ಲಾದೇಶದಲ್ಲಿ ಅದೊಂದು ನಿರ್ಧಾರ ಇಡೀ ದೇಶವನ್ನೇ ಇವತ್ತು ನಡುಗಿಸಿಬಿಟ್ಟಿದೆ. ಬಾಂಗ್ಲಾದೇಶದಲ್ಲಿದ್ದಂತಹ ಪ್ರಧಾನಿ ಶೇಖ್ ಹಸೀನಾ ಅವರ ಆ ನಿರ್ಧಾರ ಏನ್ ಗೊತ್ತಾ? ಅದು ಮೀಸಲಾತಿಯ ವಿಚಾರ. ಆ ಮೀಸಲಾತಿ ನಿರ್ಧಾರದಿಂದ ಅಲ್ಲಿನ ದೇಶ ಹೊತ್ತಿ ಉರಿಲಿಕ್ಕೆ ಶುರುವಾಗುತ್ತೆ. ಮೇಲ್ನೋಟಕ್ಕೆ ಇದು ಮೀಸಲಾತಿಯ ವಿಚಾರ ಅನ್ನೋ ರೀತಿಯಾಗಿ ಕಾಣಿಸಿದ್ರು ಕೂಡ
ಅಲ್ಲಿ ಬೇರೆ ಬೇರೆ ಕಾಣದ ಕೈಗಳ ಶಕ್ತಿ ಇರೋದು ಕೂಡ ಶಂಕೆ ವ್ಯಕ್ತವಾಗ್ತಾ ಇದೆ. ಶೇಖ್ ಹಸೀನಾ ಅವರ ತಲೆದಂಡ ಆಗುತ್ತೆ. ಇನ್ನು ಪ್ರಧಾನಿ ನಿವಾಸದಲ್ಲಿ ಆಕ್ರೋಶ ಭರಿತ ಆಗಿರುವಂತಹ ಯುವ ಜನತೆ, ಸಾರ್ವಜನಿಕರು, ಪುಂಡರು ಅಥವಾ ದಂಗೆಕೋರರಂತ ಕರಿಬೇಕು ಗೊತ್ತಿಲ್ಲ, ಅವರೆಲ್ಲರನ್ನ ಪ್ರಧಾನಿಯವರ ಮನೆಗೆ ನುಗ್ಗುತ್ತಾರೆ, ಆಕ್ರೋಶವನ್ನ ಹೊರಗಾಕ್ತಾರೆ. ಎಲ್ಲರನ್ನ ಸಹ ಇಡೀ ದೇಶವೇ ಒಮ್ಮೆಲೆ ಬಾಂಗ್ಲಾದೇಶದತ್ತ ನೋಡುವಂತ ಪರಿಸ್ಥಿತಿ ಎದುರಾಗಿದೆ. ಇವೆಲ್ಲ ಸಮಸ್ಯೆಗಳ ನಡುವೆ ಇರೋದೇ ಭಾರತಕ್ಕೆ ದೊಡ್ಡ ಸವಾಲುಗಳು ಎದುರಾಗ್ತಾ ಇದೆ. ಒಂದು ಕಡೆಯಲ್ಲಿ ಭಾರತದ ಪಶ್ಚಿಮ ಬಂಗಾಳದ ಬಿಜೆಪಿಯ ಶಾಸಕ ಹೇಳ್ತಾರೆ, ಬರೋಬ್ಬರಿ 1 ಕೋಟಿ ಬಾಂಗ್ಲಾದೇಶದ ಹಿಂದೂಗಳು ನಮ್ಮ ಭಾರತಕ್ಕೆ ಬರ್ತಾರೆ, ಪಶ್ಚಿಮ ಬಂಗಾಳಕ್ಕೆ ಬರ್ತಾರೆ, ಇದನ್ನ ಬರಮಾಡ್ಕೊಡ್ಬೇಕು, ಇನ್ನು ಇದು ರಾಜಕೀಯ ಲಾಭ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಓಡಾಡ್ತಾ ಇದೆ. ಒಂದು ಕಡೆಯಲ್ಲಿ ಹೇಗಾದ್ರೆ ಮತ್ತೊಂದೆಡೆ ಇನ್ನು ಬೇರೆ ದೇಶದಲ್ಲಿ ಇದೇ ರೀತಿಯಾದಂಥ ದಂಗೆ ಆದ್ರೆ ಅಲ್ಲಿರುವಂತಹ ಪ್ರಜೆಗಳು ಕೂಡ ಭಾರತಕ್ಕೆ ಬರ್ತೀನಿ ಅಂತಂದ್ರೆ ಭಾರತದ ಪರಿಸ್ಥಿತಿ ಏನು? ಇನ್ನು ಈ ದೇಶಗಳು ಸುಮ್ಮನೆ ಇದ್ದಾವೆ, ಅಲ್ಲಿ ಮಾತ್ರ ಅಲ್ಲಿನ ಆರ್ಥಿಕ ಸಮಸ್ಯೆ ಇತ್ತು, ರಾಜಕೀಯ ಬಿಕ್ಕಟ್ಟುಗಳಲ್ಲ. ಆ ದೇಶಗಳಲ್ಲಿ ನಾವು ಪಾಕಿಸ್ತಾನವನ್ನು ಗಮನಿಸಬಹುದು, ಚೀನಾವನ್ನ ಗಮನಿಸಬಹುದು. ಎಲ್ಲ ದೇಶ ಹತ್ರ ಕೂಡ ನ್ಯೂಕ್ಲಿಯರ್ ವೆಪನ್ ಇದೆ. ಯಾವಾಗ ಏನಾಗುತ್ತೆ ಅನ್ನುವಂಥ ಊಹೆ ಕೂಡ ಇಲ್ಲ. ಹೀಗಾಗಿ ಭಾರತ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತಾ ತನ್ನ ರಾಜಕೀಯ ನೀತಿಗಳ ಮೂಲಕವಾಗಿ ಇವೆಲ್ಲ ಸಮಸ್ಯೆಗಳನ್ನ ಇನ್ನು ಎಲ್ಲವನ್ನ ಸರಿದೂರಿಸಿಕೊಂಡು ಹೋಗೋದೇ ಭಾರತಕ್ಕೆ ಮುಂದಿರುವಂತಹ ದೊಡ್ಡ ಸವಾಲಾಗಿದೆ. ಭಾರತ ಯಾವ ರೀತಿಯಾಗಿ ಇದನ್ನ ನಿಭಾಯಿಸುತ್ತೆ, ನಮ್ಮ ಭಾರತದ ರಾಜಕೀಯ ತಂತ್ರಗಳು ಹೇಗಾಗುತ್ತೆ, ಕಾದು ನೋಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.